ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕ್ವೇರ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಈಸಿಯಾಗಿ ಪೈಪಿಂಗ್ ಸ್ಟಿಚ್ ಮಾಡಬೇಕು ಅನ್ನೋದು ನೋಡೋಣ. ಅಂದರೆ ನಾವು ಪೈಪಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಈ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಈ ಟರ್ನಿಂಗ್ ಅನ್ನೋದು ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ. ಈಸಿಯಾಗಿ ಇದಕ್ಕೆ ಪೈಪಿಂಗ್ ಯಾವ ರೀತಿ ಟರ್ನಿಂಗಲ್ಲಿ ಹಾಕಬೇಕು ಅನ್ನೋದು ತೋರಿಸ್ತೀನಿ. ರೌಂಡ್ ನೆಕ್ಕಿಗಾದರೆ ನಾವು ಈಸಿಯಾಗಿ ಸ್ವಲ್ಪ ಪೈಪಿಂಗ್ ಅನ್ನೋದು ಹಾಕ್ಬೋದಾಗುತ್ತೆ. ಆದರೆ ಈ ರೀತಿ ಮೂಲೆಗಳು ಈ ರೀತಿ ಇದ್ದಾಗ ನೀವು ಪೈಪಿಂಗ್ ಯಾವ ರೀತಿ ಈಸಿಯಾಗಿ ಹಾಕಬೇಕು, ಅದೇ ರೀತಿ ಇಲ್ಲಿ ಸಮೇತ ಈ ಟರ್ನಿಂಗಲ್ಲಿ ಸಮೇತ ನಿಮಗೆ ಮೂಲೆ ಇರುತ್ತಲ್ಲ, ಇಲ್ಲಿ ಸಮೇತ ನೀಟಾಗಿ ಯಾವ ರೀತಿ ಬರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಪೈಪಿಂಗನ್ನು ಇಡಬೇಕಾಗುತ್ತೆ. ಈಗ ನೋಡಿ, ನಾನು ಆಲ್ರೆಡಿ ಈ ಬ್ಲೌಸಿಗೆ ಬ್ಯಾಕ್ ಸ್ಲೀವ್ಸ್ ಜಾಯಿಂಟ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇಲ್ಲಿ ಶೋಲ್ಡರ್ ಅನ್ನೋದು ಜಾಯಿಂಟ್ ಮಾಡಿಬಿಟ್ಟಿನಿ. ಎರಡೂ ಕಡೆ ಶೋಲ್ಡರ್ ಜಾಯಿಂಟ್ ಮಾಡಿದ್ದೀನಿ. ಈಗ ಇದಕ್ಕೆ ಪೈಪಿಂಗ್ ಅನ್ನೋದು ಇಡಬೇಕಾಗುತ್ತೆ. ನಾವು ಮೊದಲು ಪೈಪಿಂಗ್ ಇಡಬೇಕು ಅಂದರೆ ಏನು ಮಾಡಬೇಕು, ಕ್ಲಾತ್ ಇರುತ್ತಲ್ಲ, ಈ ರೀತಿ ಕ್ಲಾತ್ ಅಂತ ಅಂದ್ಬಿಟ್ಟು ನೀವು ಉಳಿದಿರೋ ಕ್ಲಾತಲ್ಲಿ ನೀವು ಯಾವಾಗಲೂ ಪೈಪಿಂಗಿಗಾಗಿ ಈ ರೀತಿ ಕ್ರಾಸಲ್ಲಿ ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಕ್ರಾಸ್ ಕಟ್ ಮಾಡಿದ್ರು ಅಂದರೂ ನಿಮಗೆ ಕ್ಲಾತ್ ಅನ್ನೋದು ಈ ರೀತಿ ಭಾಳ ಎಕ್ಸ್ಪೆಂಡ್ ಆಗೋದಿಲ್ಲ, ಪೈಪಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದರಿಂದ ಈ ರೀತಿ ಎಳೆದಾಗ ನೋಡಿರಿ ಫುಲ್ ಎಕ್ಸ್ಪೆಂಡ್ ಆಗುತ್ತಲ್ಲ, ಈ ರೀತಿ ಫುಲ್ಲು ಕ್ರಾಸಲ್ಲೇ ತಗೊಂಡು ನೀವು ಪೈಪಿಂಗಿಗೆ ಕ್ಲಾತನ್ನು ತಗೊಂಡಾಗ ನಿಮಗೆ ಪೈಪಿಂಗ್ ಟರ್ನಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಆ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಕ್ಲಾತ್ ತಗೊಂಬಿಟ್ಟು ಸ್ಟ್ರೈಟಾಗಿ ಇಲ್ಲಿಂದ ಇಲ್ಲಿ ಕ್ರಾಸಲ್ಲಿ 1 ಇಂಚ್ ನಿಮ್ಮ ಕ್ಲಾತ್ ಬೇಕಾಗುತ್ತಲ್ಲ, 1 ಇಂಚ್ ಕ್ಲಾತನ್ನು ಇಲ್ಲಿ ಕಟ್ ಮಾಡಿ. ಈ ರೀತಿ ಕಟ್ ಮಾಡಿಬಿಟ್ಟು ಇಲ್ಲಿ ನಾವು 1 ಇಂಚ್ ಅಷ್ಟು ಕ್ಲಾತನ್ನು ಕಟ್ ಮಾಡಬೇಕು. ಈ ರೀತಿ 1 ಇಂಚ್ ಕ್ಲಾತ್ ಕಟ್ ಮಾಡಿಬಿಟ್ಟು ನಿಮಗೆ ಪೈಪಿಂಗ್ ಎಷ್ಟು ಕ್ಲಾತ್ ಬೇಕಾಗುತ್ತೆ ಅಷ್ಟನ್ನು ನೋಡಿಬಿಟ್ಟು ನೀವು ಕಟಿಂಗ್ ಅನ್ನೋದು ಮಾಡಿ. ಈ ರೀತಿ ನೋಡಿ, ನಾನು ಕ್ಲಾತನ್ನು ಕಟ್ ಮಾಡಿಟ್ಟಿದ್ದೀನಿ ಪೈಪಿಂಗಾಗಿ. ಈ ರೀತಿ ಕಟ್ ಮಾಡಿದ್ಮೇಲೆ ಕ್ರಾಸಲ್ಲಿ ಕ್ಲಾತ್ ಕಟ್ ಮಾಡಿದ್ಮೇಲೆ ಈ ಕ್ಲಾತನ್ನೆಲ್ಲ ನೀವೇನು ಮಾಡಬೇಕು, ಇಲ್ಲಿ ರೀತಿ ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಸೀದಾ ಇಡ್ರಿ, ಮೈನ್ ಫ್ಯಾಬ್ರಿಕ್ ಈ ರೀತಿ ಸೀದಾ ಇಟ್ಟು ಈ ಕ್ಲಾತ್ ಇರುತ್ತಲ್ಲ, ಇನ್ನೊಂದು ಕ್ಲಾತನ್ನು ಈ ರೀತಿ ಉಲ್ಟಾ ಮಾಡಿಟ್ಬಿಟ್ಟು ನೀವು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ ಈ ಪೀಸ್ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ರೆಡಿ ಮಾಡಿ. ನೋಡಿ, ಪೈಪಿಂಗ್ ಆಗೋಷ್ಟು ಕ್ಲಾತನ್ನು ಈ ರೀತಿ ಜಾಯಿಂಟ್ ಮಾಡಿದ್ದೀವಿ. ಜಾಯಿಂಟ್ ಮಾಡಿದ್ಮೇಲೆ ನೋಡಿ, ಈ ರೀತಿ ಎಕ್ಸ್ಪೆಂಡ್ ಮಾಡಿದ್ರೆ ನೋಡಿ ಕ್ಲಾತ್ ಅನ್ನೋದು ಈ ರೀತಿ ಫುಲ್ ಎಕ್ಸ್ಪೆಂಡ್ ಅನ್ನೋದು ಆಗುತ್ತೆ. ಈ ರೀತಿ ಕ್ಲಾತ್ ಜಾಯಿಂಟ್ ಮಾಡಿದ್ಮೇಲೆ ಈಗ ಏನು ಮಾಡಬೇಕು, ನೀವು ಈ ರೀತಿ ಬ್ಲೌಸ್ ಇರುತ್ತಲ್ಲ, ಶೋಲ್ಡರ್ ಜಾಯಿಂಟ್ ಮಾಡಿರ್ತೀರಲ್ಲ ಬ್ಲೌಸಲ್ಲೆಲ್ಲನೂ, ಇದನ್ನು ತಗೊಂಬಿಟ್ಟು ಈಗ ನೀವು ಇಲ್ಲಿಂದ ಮೊದಲು ಇಲ್ಲಿ 1/4 ಇಂಚಷ್ಟು ಸ್ಟಿಚ್ ಆಗ್ತಾ ಬನ್ನಿ. ಫುಲ್ ನೆಕ್ಕೆಲ್ಲ ಒಂದು ಪ್ಲೈನಾಗಿ ನೀವು ಇದು ಈ ಪೈಪಿಂಗ್ ಕ್ಲಾತನ್ನು ಹಿಡಬೇಡಿ. ಪೈಪಿಂಗ್ ಕ್ಲಾತ್ ಹಿಡ್ದಂಗೆ ಇಲ್ಲಿ ಫುಲ್ 1/4 ಇಂಚಷ್ಟು ಮೊದಲು ಒಂದು ಸ್ಟಿಚ್ ಅನ್ನೋದು ಹಾಕ್ತಾ ಬನ್ನಿ. ಸ್ಕ್ವೇರ್ ನೆಕ್ ಹತ್ರ ಬಂದು ಸ್ಟಿಚ್ ಸ್ಟಾಪ್ ಮಾಡಿಬಿಟ್ಟು ಮತ್ತು ಈ ರೀತಿ ಟರ್ನ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ಇಲ್ಲಿ ನೆಕ್ ಹತ್ರ ಎಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕಿದ್ವಿ ನಾವು. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೆಕ್ ಹತ್ರ ಎಲ್ಲ ಸ್ಟಿಚ್ ಮಾಡಿದ್ರಲ್ಲ, ಒಂದು 1/4 ಇಂಚಷ್ಟು ಈ ರೀತಿ ಸ್ಟಿಚ್ ಆದಮೇಲೆ ಇಲ್ಲಿ ಟರ್ನಿಂಗ್ ಇರುತ್ತಲ್ಲ, ಇಲ್ಲಿ ನೀವು ಈ ರೀತಿ ಸ್ಕ್ವೇರ್ ನೆಕ್ ಇಟ್ಟಿರ್ತೀರಲ್ಲ, ಸ್ಕ್ವೇರ್ ನೆಕ್ ಹತ್ರ ಇಲ್ಲಿ ಟರ್ನಿಂಗ್ ಇರುತ್ತಲ್ಲ ನೋಡಿ, ಇಲ್ಲಿ ಸ್ಕ್ವೇರ್ ನೆಕ್ ಹತ್ರ ಟರ್ನಿಂಗ್ ಕಡೆ ಏನು ಮಾಡ್ತೀರಿ, ಈ ರೀತಿ ಟಕ್ಸ್ ಇಟ್ಬಿಡಿ. ಇಲ್ಲಿ ಈ ಸೈಡು ಈ ಸೈಡ್ ಅಷ್ಟೇ ನೀವು ಟಕ್ಸ್ ಅನ್ನೋದು ಇಡಿ. ಈ ರೀತಿ ಟಕ್ಸ್ ಇಟ್ಮೇಲೆ ಹೀಗೆ ಏನು ಮಾಡ್ತೀರಿ, ನೀವು ಈ ಪೈಪಿಂಗ್ ಕ್ಲಾತ್ ಇರುತ್ತಲ್ಲ, ಈ ಪೈಪಿಂಗ್ ಕ್ಲಾತನ್ನು ಈಗ ಸ್ಟಿಚ್ ಮಾಡ್ತಾ ಬನ್ನಿ. ಇಲ್ಲಿಂದ ನೆಕ್ ಕಡೆಯಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ಆಲ್ರೆಡಿ ಸ್ಟಿಚ್ ಮಾಡಿರ್ತೀರಲ್ಲ, ಒಂದು ಸ್ಟಿಚ್ ಹಾಕಿರ್ತೀರಿ ನೋಡಿ, ಅಲ್ಲಿಂದ ಕರೆಕ್ಟಾಗಿ ಹಾಕ್ತಾ ಬನ್ನಿ. ಸ್ಟಾರ್ಟಿಂಗ್ ಏನು ಮಾಡ್ತೀರಿ, ಸ್ಟಾರ್ಟಿಂಗ್ ಈ ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ, ಈ ರೀತಿ ಒಳಗಡೆ ಒಂದು 1/4 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿ, 1/4 ಇಂಚು ಇಲ್ಲ 1/2 ಇಂಚು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿಂದ ನೀಟಾಗಿ ನೀವು ಹೇಳಿದ್ನಲ್ಲ ಆಲ್ರೆಡಿ ಒಂದು ವಿಡಿಯೋಲ್ಲಿ ರೌಂಡ್ ನೆಕ್ ಯಾವ ರೀತಿ ನೀವು ಸ್ಟಿಚ್ ಮಾಡ್ತೀರಿ ಅದೇ ರೀತಿ ಮಾಡಿ. ಈ ರೀತಿ ನೀವು ನೆಕ್ ರೌಂಡ್ ಅನ್ನೋದು ಕರೆಕ್ಟಾಗಿ ಈ ರೀತಿನೇ ಇರಲಿ. ಈ ಕ್ಲಾತನ್ನು ಅಷ್ಟೇ ಸ್ವಲ್ಪ ಈ ರೀತಿ ಎಕ್ಸ್ಪೆಂಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ ಆಗ್ತಾ ಬನ್ನಿ. ನೋಡಿ, ಈ ರೀತಿ ನೀವು ಪೈಪಿಂಗನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಎಳೀತಾ ಸ್ಟಿಚಿಂಗ್ ಅನ್ನೋದು ಹಾಕ್ತಾ ಬನ್ನಿ. ಇಲ್ಲಿವರೆಗೂ ಹಾಕಿದ್ವಿ. ಇಲ್ಲಿವರೆಗೂ ಹಾಕಿದ್ಮೇಲೆ ಈಗ ಇಲ್ಲಿ ನೋಡಿ ಸ್ಕ್ವೇರ್ ನೆಕ್ ಅನ್ನೋದು ಇದೆ, ಮೊದಲೇ ಸ್ಟಿಚ್ ಮಾಡಿರ್ತೀವಿ ನೋಡಿ. ಸ್ಟಿಚ್ ಮಾಡಿ ಇಲ್ಲಿ ಕಟಿಂಗ್ ಅನ್ನೋದು ಮಾಡಿರ್ತೀವಿ, ಇಲ್ಲಿ ಸ್ವಲ್ಪ ಟಕ್ಸ್ ಇಟ್ಟಿರ್ತೀವಲ್ಲ, ಇಲ್ಲಿ ಹೀಗೆ ಏನು ಮಾಡಬೇಕು, ನೀವು ಈ ಕ್ಲಾತನ್ನು ಈ ರೀತಿ ಹಿಡಿದ್ಬಿಟ್ಟು ಪೈಪಿಂಗನ್ನ ಇದಿರುತ್ತಲ್ಲ, ನಿಮ್ಮ ಮೈನ್ ಫ್ಯಾಬ್ರಿಕ್ ಇರುತ್ತೆ ನೋಡಿ, ಈ ಬ್ಲೌಸ್ ಪೀಸ್ ಇರುತ್ತಲ್ಲ, ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಬಿಡಿ. ನೋಡಿ, ಈ ಕ್ಲಾತಿಗೆ ಇದನ್ನು ಸ್ಟ್ರೈಟಾಗಿ ಇಟ್ಬಿಟ್ಟು ಈ ಪೈಪಿಂಗನ್ನು ಈಗ ನೀವು ಸ್ಟಿಚ್ ಮಾಡಿ. ನೋಡಿ, ಇದು ನೀವು ಸ್ಕ್ವೇರ್ ನೆಕ್ಕು ಈ ರೀತಿ ಕಟ್ ಮಾಡಿರ್ತೀರಲ್ಲ, ಸ್ಕ್ವೇರ್ ನೆಕ್ ಈ ರೀತಿ ಕಟ್ ಮಾಡಿದಾಗ ಈ ಕ್ಲಾತನ್ನು ಇದೇ ರೀತಿ ನೀವು ಸ್ಟ್ರೈಟಲ್ಲಿ ತಗೊಂಬಿಡಿ. ಇದು ಸ್ಟ್ರೈಟಾಗಿ ಬಂದಿರಬೇಕು. ಈ ರೀತಿ ಸ್ಟ್ರೈಟಲ್ಲಿ ಇಟ್ಬಿಟ್ಟು ನೀವೀಗ ಈ ಪೈಪಿಂಗ್ ಕ್ಲಾತನ್ನು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿಂದ ಫುಲ್ ಸ್ಟಿಚ್ ಆಗ್ತಾ ಬನ್ನಿ. ನೋಡಿ, ಇಲ್ಲಿ ಸ್ಕ್ವೇರ್ ನೆಕ್ ಹತ್ರ ಈ ರೀತಿ ನಾವು ಸ್ಟಿಚಿಂಗ್ ಅನ್ನೋದು
ಮಾಡಿದ್ದೀವಿ. ಈ ರೀತಿ ಆದಮೇಲೆ ಇಲ್ಲಿ ಸ್ಕ್ವೇರ್ ಇರುತ್ತೆ ನೋಡಿ, ಇಲ್ಲಿ ಮತ್ತು ಇಲ್ಲಿ ಸ್ಕ್ವೇರ್ ಇರುತ್ತಲ್ಲ, ಈ ಮೂಲೆ ಇರುತ್ತಲ್ಲ, ಇದನ್ನು ಮತ್ತೆ ಈ ರೀತಿ ಸ್ಟ್ರೈಟಾಗಿ ಇಟ್ಬಿಡಿ. ಈ ಕ್ಲಾತ್ ಅನ್ನೋದು ಇಲ್ಲಿ ಸ್ಟ್ರೈಟಾಗಿ ಬಂದಿರಬೇಕು. ಈಗ ಇದು ಕೆಳಗಡೆ ಕ್ಲಾತಿಗೆ ಕರೆಕ್ಟಾಗಿ ಈ ಮೇಲ್ಗಡೆ ಕ್ಲಾತು ಸ್ಟ್ರೈಟಾಗಿರಬೇಕು. ಈ ರೀತಿ ಇರಬೇಕು. ಇದನ್ನು ಮತ್ತೆ ನೀವು ಪೈಪಿಂಗನ್ನು ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಇಲ್ಲಿ ನೋಡಿ ಈ ರೀತಿ ಪೈಪಿಂಗ್ ಸ್ಟಿಚ್ ಹಾಕಿದ್ವಿ. ಇಲ್ಲಿ ಮಾತ್ರ ಸ್ಕ್ವೇರ್ ನೆಕ್ ಹತ್ರ ಏನು ಮಾಡಿದ್ವಿ, ಈ ರೀತಿ ಸ್ಟ್ರೈಟಾಗಿ ತಗೊಂಡು ನಾವು ಸ್ಟಿಚ್ ಅನ್ನೋದು ಮಾಡಿದ್ವಿ ನೋಡಿ. ಈ ರೀತಿ ಇಲ್ಲಿ ಸ್ಟ್ರೈಟಾಗಿ ನಾವು ಸ್ಟಿಚ್ ಅನ್ನೋದು ಹಾಕಿದ್ವಿ. ಈ ರೀತಿ ಹಾಕಿದ್ಮೇಲೆ ಏನು ಮಾಡ್ತೀವಿ, ಈ ರೀತಿ ಫೋಲ್ಡ್ ಮಾಡಿದಾಗ ನಿಮ್ಗೆ ಇಲ್ಲಿ ಕ್ಲಾತ್ ಅನ್ನೋದು ನೋಡಿ ಈ ರೀತಿ ಸ್ವಲ್ಪ ಇಲ್ಲಿ ಸ್ಟಿಚ್ ಮಾಡಿರ್ತೀರಲ್ಲ, ತೋರಿಸ್ತೀವಿ ನೋಡಿ. ಇಲ್ಲಿ ಸ್ಕ್ವೇರ್ ನೆಕ್ ಹತ್ರ ಈ ಟರ್ನಿಂಗಲ್ಲಿ ನೋಡಿ ಮೂಲೆಯಲ್ಲಿ ಇಲ್ಲಿ ಸ್ವಲ್ಪ ಕ್ಲಾತ್ ಬಂದಿರುತ್ತೆ ನೋಡಿ. ಈ ಕ್ಲಾತ್ನ ಇಲ್ಲಿ ಸ್ವಲ್ಪನೇ ಸ್ಟಿಚ್ ಅನ್ನೋದು ಹಾಕಿ, ಈ ಮೂಲೆ ಮತ್ತು ಇಲ್ಲೂ ನೋಡಿ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಂದಿರುತ್ತಲ್ಲ, ಇದನ್ನು ಸ್ಟಿಚ್ ಹಾಕಬೇಕಾಗುತ್ತೆ. ನೀವು ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ನೋಡಿರಿ ಮೂಲೆಯಲ್ಲಿ, ಇದನ್ನು ಅಷ್ಟೇ ಸ್ಟಿಚ್ ಹಾಕಿ. ಅದೇ ರೀತಿ ಇನ್ನೊಂದು ಕಡೆ ಇದು ಮೂಲೆ ಇರುತ್ತಲ್ಲ, ಈ ಮೂಲೆದು ಸೇಮ್ ನೀವು ಇಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಇಲ್ಲಿ ಕ್ಲಾತ್ ಇರುತ್ತೆ ನೋಡಿ. ಈ ಕ್ಲಾತ್ ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಈ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಷ್ಟೇ ಸ್ವಲ್ಪ ಸ್ಟಿಚ್ ಅನ್ನೋದು ಹಾಕಿ. ಈ ರೀತಿ ನೀವು ಮೂಲೆ ಸ್ಟಿಚ್ ಹಾಕಿದಾಗ ಈ ರೀತಿ ನೀವು ಟರ್ನಿಂಗ್ ಮಾಡಿದ್ರೆ ಪೈಪಿಂಗ್ ಅನ್ನೋದು ನೀಟಾಗಿ ಒಂದೇ ಶೇಪಲ್ಲಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನೋಡಿದ್ರೆ ಈ ರೀತಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಬರುತ್ತಲ್ಲ ಸ್ಕ್ವೇರ್ ನೆಕ್ ಅನ್ನೋದು. ಈ ರೀತಿ ನೀವು ಪೈಪಿಂಗ್ ಮಾಡಿದಾಗ ಇದೇನಾಗುತ್ತೆ, ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ನಿಮಗೆ ನೀಟಾಗಿ ಪೈಪಿಂಗ್ ಅನ್ನೋದು, ಈ ಮೂಲೆ ಅನ್ನೋದು ಟರ್ನಿಂಗ್ ಅನ್ನೋದು ನೀಟಾಗಿ ಪೈಪಿಂಗ್ ಅನ್ನೋದು ಇರುತ್ತೆ. ಈ ರೀತಿ ನೀವು ಪೈಪಿಂಗನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ಇದೇನು ಮಾಡ್ತೀರಿ, ಇಲ್ಲಿ ಸ್ಟಿಚಿಂಗ್ ಆದಮೇಲೆ ಈಗ ಇದು ಕ್ಲಾತ್ ಇರುತ್ತಲ್ಲ, ಈ ರೀತಿ ಎಕ್ಸ್ಟ್ರಾ ಮಾಡಿಬಿಟ್ಟು ಇಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಪೈಪಿಂಗ್ ಕ್ಲಾತಿಗೆ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು, ನೀವು ಪೈಪಿಂಗ್ ಕ್ಲಾತ್ ಮಾಡ್ತೀರಲ್ಲ, ಪೈಪಿಂಗ್ ಕ್ಲಾತಿಗೆ ಎಷ್ಟು ಕ್ಲಾತ್ ಬೇಕಾಗುತ್ತೆ ಅಷ್ಟನ್ನು ಇಟ್ಬಿಟ್ಟು ನೋಡಿ ಇಲ್ಲಿ ಒಂದು 1/2 ಇಂಚಷ್ಟು ಈ ರೀತಿ ಮತ್ತು ಫೋಲ್ಡ್ ಮಾಡಿದ್ರೆ ನಮಗೆ ಕರೆಕ್ಟ್ ಪೈಪಿಂಗ್ ಅನ್ನೋದು ಸ್ಮಾಲಾಗಿ ಬರಬೇಕು. ಎಷ್ಟು ಬೇಕಾಗುತ್ತೆ ಕ್ಲಾತನ್ನು ಅಷ್ಟನ್ನು ನೋಡಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿಬಿಡಿ. ಇಲ್ಲಿ ನಿಮ್ಗೆ ಫೋಲ್ಡಿಂಗಿಗೆ ಎಷ್ಟು ಬೇಕೋ ಅಷ್ಟು ಕ್ಲಾತ್ ಇಟ್ಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ ಅನ್ನೋದು ಹಾಕ್ಬಿಟ್ಟು ಈ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಈ ಎಕ್ಸ್ಟ್ರಾ ಕ್ಲಾತನ್ನು ನಾವು ಕಟ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿ ಇದನ್ನು ಸ್ಟ್ರೈಟಾಗಿಡಿರಿ. ಈ ರೀತಿ ಸ್ಟ್ರೈಟಾಗಿಡಿದು ಇಲ್ಲಿ ಸ್ಕ್ವೇರ್ ಹತ್ರ ಏನು ಮಾಡ್ತೀರಿ, ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿಂದ ಈ ರೀತಿ ಸ್ಕ್ವೇರ್ ಶೇಪ್ ಅನ್ನೋದು ನೀಟಾಗಿ ಇರಲಿ ನೋಡಿ. ಈ ರೀತಿ ಹಿಡಿದ್ಬಿಟ್ಟು ನೀವು ಇಲ್ಲಿ ಸ್ಕ್ವೇರ್ ಶೇಪ್ ಹತ್ರ ಸ್ಟಿಚ್ ಹಾಕಿ. ಈ ಕ್ಲಾತ್ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ನಾವು ಸ್ಟಿಚ್ ಮಾಡಿದ್ವಿ. ಈ ರೀತಿ ಸ್ಟಿಚ್ ಆದಮೇಲೆ ಸ್ಕ್ವೇರ್ ನೆಕ್ ಹತ್ರನೂ ನೋಡಿ ಈ ರೀತಿ ಒಳಗಡೆ ಕ್ಲಾತನ್ನು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನಾವು ಸ್ಟಿಚ್ ಅನ್ನೋದು ಹಾಕಿದ್ದೀವಿ. ಈ ರೀತಿ ಹಾಕಿದಾಗ ನಿಮಗೆ ಸ್ಕ್ವೇರ್ ಶೇಪ್ ಹತ್ರ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದಾದಮೇಲೆ ಈಗ ಏನು ಮಾಡ್ತೀರಿ, ಈಗ ನೀವು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಬಂದಿರುತ್ತೆ. ಈ ಎಕ್ಸ್ಟ್ರಾ ಕ್ಲಾತ್ ನೋಡಿ ನಿಮ್ಗೆ ಎಷ್ಟು ಬೇಕು ಪೈಪಿಂಗ್ ಅಷ್ಟು ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಕಟ್ ಮಾಡಿ. ಈ ರೀತಿ ಸೈಡಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಈ ಎಕ್ಸ್ಟ್ರಾ ಕ್ಲಾತನ್ನು ಈಗ ನಾವು ಕಟ್ ಮಾಡಿದ್ವಿ. ಈ ರೀತಿ ಕಟ್ ಮಾಡಿದ್ಮೇಲೆ ಈಗ ಇದನ್ನು ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಕ್ಲಾತ್ ತಗೊಂಡ್ಬಿಟ್ಟು ನಿಮಗೆ ಎಷ್ಟು ಪೈಪಿಂಗ್ ಬೇಕು ನೋಡಿ ಅಷ್ಟು ದಪ್ಪ ಕರೆಕ್ಟಾಗಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ ಸ್ಟಿಚ್ ಆಗ್ತಾ ಬನ್ನಿ. ಇದು ನೀವು ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇ ಏನು ಮಾಡಬೇಕು, ಈ ಕ್ಲಾತ್ ಇರುತ್ತಲ್ಲ, ಈ ಮೈನ್ ಫ್ಯಾಬ್ರಿಕ್ಗೂ ಇಲ್ಲಿ ಪೈಪಿಂಗ್ ಕ್ಲಾತ್ ಇರುತ್ತಲ್ಲ, ಈ ಪೈಪಿಂಗ್ ಕ್ಲಾತ್ ಫೋಲ್ಡ್ ಮಾಡಿರ್ತೀರಲ್ಲ, ಇವೆರಡು ಸೆಂಟ್ರಲ್ಲಿ ಇಲ್ಲಿ ನೋಡಿ ಲೈನ್ ಅನ್ನೋದು ಬಂದಿರುತ್ತೆ. ಈ ಲೈನ್ ಕರೆಕ್ಟಾಗಿ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ. ಈ ಕಡೆನೂ ಹಾಕ್ಬಿಡ್ರಿ, ಇಲ್ಲ ಈ ಪೈಪಿಂಗ್ ಮೇಲೆ ಹಾಕಿದ್ರೂ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲೇ ನೀವು ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ ಪೈಪಿಂಗೋಸ್ಕರ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಈ ರೀತಿ ಪೈಪಿಂಗ್ ನೋಡಿ ನಿಮಗೆ ಎಷ್ಟು ಸ್ಮಾಲ್ ಬೇಕು ಅಷ್ಟು ಸ್ಮಾಲಾಗಿ ಇಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕ್ತಾ ಬನ್ನಿ. ಅದೇ ರೀತಿ ಇಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ನೋಡಿ, ಇದು ಕ್ಲಾತ್ಗೆ ಇಲ್ಲಿ ಜಾಯಿಂಟ್ ಮಾಡಿರ್ತೀವಲ್ಲ ನೋಡಿ, ಇಲ್ಲಿ ನಾವು ಈ ಕ್ಲಾತನ್ನು ಜಾಯಿಂಟ್ ಮಾಡಿರ್ತೀವಲ್ಲ, ಪೈಪಿಂಗ್ ಕ್ಲಾತನ್ನು ಮತ್ತು ಮೈನ್ ಫ್ಯಾಬ್ರಿಕ್ ಜಾಯಿಂಟ್ ಮಾಡಿರ್ತೀವಲ್ಲ, ಈ ಕ್ಲಾತನ್ನು ಯಾವಾಗಲೂ ಈ ರೀತಿ ಒಳಗಡೆ ಇಡಬೇಕಾಗುತ್ತೆ. ಈ ರೀತಿ ಅದನ್ನು ಒಳಗಡೆ ಇಟ್ಬಿಟ್ಟು ನೀವು ಪೈಪಿಂಗ್ ಮಾಡಿದಾಗ ಇಲ್ಲಿ ಪೈಪಿಂಗ್ ಅನ್ನೋದು ಸ್ಟಿಫಾಗಿ ಬರುತ್ತೆ. ಇಲ್ಲ ನೀವು ಈ ಕ್ಲಾತ್ ಅನ್ನೋದು ಈ ಕಡೆ ಬಂದು ಇದು ಪೈಪಿಂಗ್ ಹಾಕಿದ್ದೀರಿ ಅಂದರೆ ಪೈಪಿಂಗು ಸ್ಟಿಫಾಗಿರೋದಿಲ್ಲ, ಅಂದರೆ ರೌಂಡ್ ಶೇಪ್ ಇರೋದಿಲ್ಲ, ಅದೇ ಕ್ಲಾತ್ ಅನ್ನೋದು ನೀಟಾಗಿ ಕಾಣೋದಿಲ್ಲ. ಅದರಿಂದ ನೀವೇನು ಮಾಡಬೇಕು, ಈ ಕ್ಲಾತನ್ನು ಒಳಗಡೆ ಇಟ್ಬಿಟ್ಟು ನೀವು ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫುಲ್ ನೀಟಾಗಿ ನೋಡಿ ಎಷ್ಟು ಸ್ಮಾಲ್ ಬೇಕು ನಿಮಗೆ ಅಷ್ಟು ಸ್ಮಾಲಾಗಿ ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ತಾ ಬನ್ನಿ. ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಸ್ಟಿಚಿಂಗ್ ಆಗ್ತಾ ಬಂದ್ವಿ. ಇಲ್ಲಿ ನೋಡಿ ಪೈಪಿಂಗ್ ಅನ್ನೋದು ನೀಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ಸ್ಮಾಲಾಗಿ ನೀವು ಪೈಪಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಸ್ಟ್ರೈಟಾಗಿ ಪೈಪಿಂಗ್ ಅನ್ನೋದು ಹಾಕಿದ್ಮೇಲೆ ಇಲ್ಲಿ ಸ್ಕ್ವೇರ್ ನೆಕ್ ಹತ್ರ ಬಂದಮೇಲೆ ನೋಡಿ ಈ ರೀತಿ ನೀವು ಆಲ್ರೆಡಿ ಸ್ಟಿಚ್ ಮಾಡಿರ್ತೀರಲ್ಲ, ಸ್ಟಿಚ್ ಹಾಕ್ಬಿಟ್ಟು ಪೈಪಿಂಗ್ ಜಾಯಿಂಟ್ ಮಾಡಿರ್ತೀರಲ್ಲ,
ಈ ಕ್ಲಾತನ್ನು ಹಿಡಿದ್ಬಿಟ್ಟು ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿದ್ದೀರಾ ಅಂದರೆ ನೀಟಾಗಿ ಪೈಪಿಂಗ್ ಅನ್ನೋದು ಸ್ಕ್ವೇರ್ ಶೇಪ್ ಅನ್ನೋದು ಬಂದುಬಿಡುತ್ತೆ. ಎಲ್ಲೂ ನಿಮಗೆ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಬರೋದಿಲ್ಲ. ಈ ಸ್ಕ್ವೇರ್ ಶೇಪಲ್ಲಿ ಪೈಪಿಂಗು ನೀಟಾಗಿ ಬರುತ್ತೆ. ಈ ರೀತಿ ಹಿಡಿದ್ಬಿಟ್ಟು ನೋಡಿ ಇಲ್ಲಿ ಕೆಳಗಡೆಯಿಂದ ಈ ರೀತಿ ನೀಟಾಗಿ ಇಲ್ಲಿ ಶೇಪ್ ಅನ್ನೋದು ಹಿಡೀರಿ. ಈ ಟರ್ನಿಂಗಲ್ಲಿ ಬಂದಾಗ ಈ ರೀತಿ ನೀಟಾಗಿ ಹಿಡಿದ್ಬಿಟ್ಟು ಪೈಪಿಂಗನ್ನು ಇಲ್ಲಿಂದ ಈ ರೀತಿ ಹಿಡಿದು ನೀವು ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಪೈಪಿಂಗ್ ಅನ್ನೋದು ಈ ರೀತಿ ಸ್ಮಾಲಾಗಿ ನೀಟಾಗಿ ಪೈಪಿಂಗ್ ಮಾಡಿದ್ವಿ. ನೋಡಿ ರೌಂಡ್ ಶೇಪ್ ಅನ್ನೋದು ಯಾವ ರೀತಿ ನೀಟಾಗಿ ಬಂದಿದೆ ಅಂತ ನೋಡಿ. ಇದಾದಮೇಲೆ ಸ್ಕ್ವೇರ್ ನೆಕ್ಕು ಅಷ್ಟೇ ನಿಮಗೆ ಇಟ್ಟು ತೋರಿಸ್ತೀನಿ. ನೋಡಿ ಸ್ಕ್ವೇರ್ ನೆಕ್ ಅನ್ನೋದು ಎಷ್ಟು ನೀಟಾಗಿ ಪೈಪಿಂಗ್ ಬಂದಿದೆ ಅಂತ. ಎಲ್ಲೂ ಕ್ಲಾತ್ ಅನ್ನೋದು ಮೇಲ್ಗಡೆ ಇದ್ದಿಲ್ಲ. ಈ ರೀತಿ ನೀಟಾಗಿ ನಿಮಗೆ ಸ್ಕ್ವೇರ್ ಶೇಪ್ ನೆಕ್ ಅನ್ನೋದು ಪೈಪಿಂಗ್ ಅನ್ನೋದು ಬರುತ್ತೆ. ಫಸ್ಟ್ ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ, ಮೈನ್ ಫ್ಯಾಬ್ರಿಕ್ಕಿಗೆ ನೀವು ಫಸ್ಟು ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. 1/4 ಇಂಚಷ್ಟು ಸ್ಟಿಚ್ ಹಾಕಿ. ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಮೂಲೆ ಇರುತ್ತಲ್ಲ, ಇಲ್ಲಿ ನೀವು ಟರ್ನಿಂಗ್ ಇರುತ್ತಲ್ಲ, ಇಲ್ಲಿ ಮೂಲೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಈ ರೀತಿ ಕಟ್ ಮಾಡಿಬಿಟ್ರೆ ಆಮೇಲೆ ನೀವು ಪೈಪಿಂಗ್ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು. ಪೈಪಿಂಗ್ ಕ್ಲಾತ್ ಜಾಯಿಂಟ್ ಮಾಡಿಬಿಟ್ಟು ಆ ಪೈಪಿಂಗ್ ಕ್ಲಾತನ್ನು ಇಲ್ಲಿ ಮೂಲೆಯಲ್ಲಿ ಸ್ವಲ್ಪ ಈ ರೀತಿ ಹಿಡಿದು ನೀವು ಸ್ಟಿಚ್ ಹಾಕಿ. ಆಮೇಲೆ ನೀವು ಪೈಪಿಂಗನ್ನು ಈ ರೀತಿ ಟರ್ನ್ ಮಾಡಿದ್ದೀರ ಅಂದರೆ ನಿಮಗೆ ಈ ಟರ್ನಿಂಗ್ ಮೂಲೆಗಳನ್ನೋದು ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಎಲ್ಲೋ ನಿಮಗೆ ಈ ರೀತಿ ಮೇಲ್ಗಡೆ ಎದ್ದು ಬರೋದಿಲ್ಲ, ಅಂದರೆ ಕ್ಲಾತ್ ಅನ್ನೋದು ಈ ರೀತಿ ಟರ್ನ್ ಆಗೋದಿಲ್ಲ. ಅದೇ ರೀತಿ ನಿಮ್ಗೆ ಏನಾಗುತ್ತೆ, ಇಲ್ಲಿ ಶೇಪ್ ಅನ್ನೋದು ಮೂಲೆಗಳಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಪೈಪಿಂಗನ್ನು ಮಾಡಬೇಕಾಗುತ್ತೆ. ನೀವು ಪೈಪಿಂಗ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಮೇಲ್ಗಡೆಯಿಂದ ಎಷ್ಟು ಕ್ಲಾತ್ ಕರೆಕ್ಟ್ ನೀವು ಪೈಪಿಂಗ್ ಮಾಡಿರ್ತೀರಿ ಅದೇ ಕ್ಲಾತ್ ಇಲ್ಲಿ ಮೂಲೆಯಲ್ಲೂ ಸಮೇತ ನಿಮಗೆ ಕ್ಲಾತ್ ಅನ್ನೋದು ಬಂದಿರುತ್ತೆ. ಈ ರೀತಿ ನೀವು ಈ ಟರ್ನಿಂಗ್ಗಳಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಬಿಗಿನರ್ಸ್ಗಾದರೆ ಬಹಳಷ್ಟು ಈಸಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಪೈಪಿಂಗನ್ನು ಸ್ಟಿಚ್ ಮಾಡಿ ನೋಡಿ, ಈಸಿಯಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಬಂದಿದೆ. ನೀವು ನೀಟಾಗಿ ಈಸಿಯಾಗಿ ನೀವು ಪೈಪಿಂಗ್ ಅನ್ನೋದು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದಿಷ್ಟು ಅರ್ಥ ಆಯ್ತಲ್ಲ, ಈಸಿಯಾಗಿ ಸ್ಕ್ವೇರ್ ನೆಕ್ಗೆ ಯಾವ ರೀತಿ ನೀವು ಪೈಪಿಂಗ್ ಸ್ಟಿಚ್ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.